ಅಮ್ಮ ಶೂಟಿಂಗ್ ಸೆಟ್ಟಲ್ಲೆಲ್ಲ ಕೂತಿರ್ತಿದ್ರಿ ನೀವು. ಅವರ ಊಟದ ಒಂದು ಬಗ್ಗೆ ಏನಾದರೂ ಹೇಳೋದಾದ್ರೆ ಯಾವ ರೀತಿ ಊಟ ತಗೊಳ್ತಿದ್ರು? ನಿಮ್ಗೆ ಹೇಳ್ತಿದ್ರಿ ನೀವು ಕೂಡ ಹಿರಿಯ ನಟರು ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ ವಿಚಾರ ಅಂತ. ನಿಮ್ಗೇನೆಲ್ಲ ಸಜೆಷನ್ಸ್ ಅನ್ನ ಕೊಡ್ತಿದ್ರು ನಿಮ್ಗೆ ಇವ್ರು ಅಂತ? ಡೆಫಿನೆಟ್ಲಿ ಅವರು ಊಟಕ್ಕೆ ಕೂತ್ವಾಗ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಅವರು ಕರೆದು ಕೂರಿಸಿ ನಮಗೆಲ್ಲ ಇದು ಮಾಡೋರು. ಮನೆಗೆ ಕರಿತಿದ್ರು, ಭವ್ಯ ಬಾ ಮನೆಗೆ ಬಾ ಅಂತೇಳಿ ತುಂಬ ಆತ್ಮೀಯವಾಗಿ ಮಾತಾಡ್ತಾ ಇದ್ರು. ಈಸ್ ಎ ಗ್ರೇಟ್ ಪರ್ಸನ್. ತುಂಬ ಒಂದು ಆದರ್ಶಗಳನ್ನು ಇಟ್ಕೊಂಡಂಥ ವ್ಯಕ್ತಿತ್ವ ಅವ್ರದ್ದು. ರಿಯಲಿ ತುಂಬ ಖುಷಿ ಆಗುತ್ತೆ. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಸಾಲು ಸಾಲು ಸಿನಿಮಾಗಳೆಲ್ಲ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತೀರಾ. ವಿಷ್ಣುದಾದ ಅವರಲ್ಲಿ ಭವ್ಯ ಅವರು ಕಲ್ತಿದ್ದೇನು ಅಂತ? ಅವರಲ್ಲಿ ಅವರಲ್ಲಿ ನಾನು ಗುರ್ತಿಸೋದು ಅಷ್ಟೊಂದು ಸೂಪರ್ ಸ್ಟಾರ್ ಆಗಿದ್ರು ಒಂದು ಸ್ಪಾಟಿಯವರು ಪಂಕ್ಚುಯಾಲಿಟಿ, ಅವರಲ್ಲಿದ್ದ ಒಂದು ಪಂಕ್ಚುಯಾಲಿಟಿ, ಸಿನ್ಸಿಯರ್ ಒಂದು ಆ್ಯಕ್ಟಿಂಗಲ್ಲಿ ಅವ್ರು ಹೇಗೆ ತಮ್ಮನ್ನು ತಾವು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡ್ತಿದ್ರು, ಇದನ್ನೆಲ್ಲ ನನಗೆ ನಿಜವಾಗ್ಲೂ ಅವ್ರ ಜೊತೆ ನಾನು ಅದು ಒಂದು ಆ್ಯಕ್ಟ್ರ್ ಮಾಡುವಾಗ ನಮಗೆ ಅದನ್ನು ಮಾಡಬೇಕು ಅನಿಸುತ್ತೆ. ಆ ಥರ ಒಂದು ಇದೆಲ್ಲ ನನಗೆ ತುಂಬ ಖುಷಿ ಕೊಡ್ತು. ಅದನ್ನೇ ನಾನು ತುಂಬ ಪಂಕ್ಚುಯಾಲಿಟಿಗೆ ಇರ್ತಿದ್ದೆ. ಈ ಥರ ಒಂದು ಕೆಲವು ಸಿಸ್ಟಮ್ಸ್ ಇಟ್ಕೊಂಡಿದ್ರು ಅವರು. ಆ ಥರ ಎಲ್ಲ ಒಂದು ಆದರ್ಶಗಳು ನಮ್ಗೆ ತುಂಬ ಖುಷಿ ಆಯಿತು. ನಾವು ಅದೇ ಥರ ಇಷ್ಟಪಡ್ತೀನಿ. ನಾನು ಅಂಥ ನಟಗಳ ಜೊತೆ ಅದೇ ಥರ ಇರಬೇಕು ಅನ್ನೋದು ನಮ್ಮ ಇದು. ವಿಷ್ಣುದಾದ ಅವರ ಅಂದ ತಕ್ಷಣ ಭವ್ಯ ಅವರಿಗೆ ಏನ್ ನೆನಪಾಗುತ್ತೆ ಅಂತ? ನಾವು ಮಾಡ್ತಾ ಇದ್ದಿದ್ದ ಒಂದು ಆ್ಯಕ್ಟಿಂಗ್ ಹೇಗೆ ಅಂದರೆ ಒಂದು ಕಾಂಪಿಟೇಟಿವ್ ಆಗಿ ಮಾಡ್ತಿದ್ವಿ. ಎಷ್ಟು ನಾವು ಒಂದು 15 ಚಿತ್ರಗಳಂದರೆ ಸುಮ್ಮನೆ ಅಲ್ಲ, ಅದೆಷ್ಟೋ ವರ್ಷಗಳು ಹಿಡಿಯುತ್ತೆ. ಬಟ್ ಬೆಳಗ್ಗೆ ಎದ್ದರೆ ನಾವು ಮತ್ತೆ ಮುಖ ನೋಡ್ಕೊಳ್ತಾ ಇದ್ವಿ ನಾವು. ಆ ಥರ ಒಂದು ನಮ್ಮ ಒಂದು ಫ್ಯಾಮಿಲಿ ಥರ ಒಂದು ನನಗೆ ಮನೆ ಇದೆ ಬಿಟ್ಟೋಗಿತ್ತು ಆವಾಗ. ನಾನು ಒಂದು ಒಂದು 16 ಇಯರ್ಸ್ಗೆ ಬಂದುಬಿಟ್ಟಿದೆ ಇಂಡಸ್ಟ್ರಿಗೆ. ಆಮೇಲೆ ಇವ್ರ ಜೊತೆ ಮಾಡಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಇವ್ರ ಜೊತೆ ಪಿಕ್ಚರ್ಗಳು ಮಾಡ್ತಾ ಇದ್ದಿದ್ದು. ಒಂಥರ ಒಂದು ಆತ್ಮೀಯತೆ ಆ ಒಂದು ಸೆಟ್ಟಲ್ಲಾಗಲಿ ಅವರೊಂದು ಕೆಲವೊಂದು ಟಿಪ್ಸ್ ಕೊಡ್ತಿದ್ರು ನಮಗೆ. ಒಳ್ಳೊಳ್ಳೆ ಪೇಪರ್ಸ್ ಓದು ಭವ್ಯ, ಹೇಗೆ ನಮ್ಮ ಆ್ಯಕ್ಟಿಂಗ್ ಇಂಪ್ರವೈಸ್ ಮಾಡ್ಕೊಳ್ಳೋದು, ಹೇಗೆ ಪ್ರೊನೌನ್ಸ್ ಮಾಡೋದು, ಈ ಥರದ್ದೆಲ್ಲ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ. ರಿಯಲಿ ಇಟ್ ಈಸ್ ಗ್ರೇಟ್. ನಾನು ಅದನ್ನು ಅಳವಡಿಸ್ಕೊಳ್ತಾ ಇದ್ದೆ. ತುಂಬ ಮಿಸ್ ಮಾಡ್ಕೊಳ್ತೀವಿ ಅವ್ರನ್ನ. ಅದೆಲ್ಲ ನೆನಪಾಗುತ್ತೆ ನಮಗೆ. ಅವ್ರ ಜೊತೆ ಕಳೆದ ಎಲ್ಲ ಕ್ಷಣಗಳು ಕೂಡ ನೆನಪಾಗುತ್ತೆ. ಈಗಿನ ಕಾಲ ಏನಿದ್ರು ಫೋನ್ ಇದೆ, ಏನಾದ್ರು ಬೇಜಾರಾಯಿತು ಅಂತ ಒಂದು ಕಾಲ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮಗೂ ಕೇಳಿದ್ವಿ, ವಿಷ್ಣುವರ್ಧನ್ ಅವ್ರಿಗೂ ಕೇಳಿದ್ದೀವಿ ಅಂತಂದಾಗ ನಮ್ಮಿಬ್ಬರಿಗೂ ಪೇರ್ ಹಾಕೊಂಡು ಇನ್ನೊಂದು ಸಿನಿಮಾ ಬರ್ತಿದೆ ಅಂತ ಹೇಳ್ಬಿಟ್ಟು ಮಾತುಕತೆ ಆಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಇನ್ನೂ ಫೋನ್ಸ್ ಅಷ್ಟೊಂದು ಚಾಲ್ತಿಯಲ್ಲಿ ಇರಲಿಲ್ಲ. ಆಗ ಬ್ಯಾಕ್ ಟು ಬ್ಯಾಕ್ 15 ಸಿನಿಮಾಗಳು ಅಂತ ಹೇಳಿದ್ರಿ ನೀವೇನೆ. ಆ ಥರ ಶೂಟಿಂಗ್ ಸೆಟ್ಗೆ ಹೋದಾಗ ಮತ್ತೆ ನೀವೇ ಇಬ್ಬರೇ ಪೇರು ಅಂತಂದಾಗ ಅವಾಗ ಏನೆಲ್ಲ ಮಾತಾಡ್ಕೊಳ್ತಿದ್ರಿ ನೀವು? ಎಷ್ಟು ಖುಷಿ ಆಗ್ತಿತ್ತು ಮತ್ತೆ ನಿಮ್ಮಿಬ್ಬರ ಪೇರ್ನ ಅಷ್ಟು ಜನ ಇಷ್ಟಪಟ್ಟಾಗ ಅಂತ? ಅದು ನಮಗೆ ನಾವು ಆ ಥರ ಒಂದು ಇದೇ ಇಲ್ಲ. ನಮ್ಗೆ ಅದೆಲ್ಲ ಮಾತಾಡೋಕ್ಕೂ ಟೈಮು ಇರ್ತಾ ಇರಲಿಲ್ಲ. ನಾವು ಕಂಟಿನ್ಯೂಸ್ ಆಗಿ ಭಾರ್ಗವ್ ಅವ್ರ ಚಿತ್ರ ಮಾಡಿದ್ವಿ. ಫಸ್ಟು ನಾನು ಮಾಡಿದ್ದು ನೀ ಬರೆದ ಕಾದಂಬರಿ, ಇದು ವಾರ್ಗೀಶ್ ಅವ್ರದ್ದು. ಅದಾದ ನಂತರ ವಾರ್ಗೀಶ್ ಅವರು ಒಂದೇ ಪಿಕ್ಚರ್ ಮಾಡಿದ್ರು, ಅಷ್ಟು ಸೂಪರ್ ಡೀಪರ್ ಇಟ್ಕೊಟ್ರು. ಅವ್ರ ಬ್ಯಾನರಲ್ಲಿ ಮಾಡಲಿಲ್ಲ. ನೆಕ್ಸ್ಟ್ ಮಾಡಿದ್ದು ನಾವು ಭಾರ್ಗವ್ ಅವ್ರದ್ರಲ್ಲಿ ಕಂಟಿನ್ಯೂಸ್ ಆಗಿ ಅವ್ರದ್ದು 5-6 ಚಿತ್ರಗಳು ಓನ್ ಬ್ಯಾನರಲ್ಲಿ ಮಾಡಿದ್ವಿ. ಮತ್ತು ಕೆಲವು ಬೇರೆ ಪ್ರೊಡಕ್ಷನಲ್ಲೂ ಕೂಡ ಭಾರ್ಗವ್ ಅವ್ರ ಸರ್ ಜೊತೆ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ವಿ. ಇಟ್ಸ್ ಆಲ್ ಅದು ಹೇಗೆ ಮಾಡಿದ್ವಿ ನಮ್ಗೆ ಇಟ್ಸ್ ಎ ಮಿರಾಕಲ್ ಅನಿಸುತ್ತೆ ನನಗೆ ರಿಯಲಿ. ನೀವು ಮಾಡಿದ್ದಂಥ ಅಡುಗೆ ಯಾವುದಾದ್ರೂ ಅವ್ರು ಟೇಸ್ಟ್ ಮಾಡ್ತಿದ್ರ? ನಿಮ್ಮ ಅಡುಗೆಗೆ ಏನಾದ್ರು ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರೆ? ಯಾವತ್ತಾದ್ರೂ ತೊಗೊಂಡು ವಿಷ್ಣುದಾದ ಅವ್ರು ತಿನ್ಸಿದ್ರೆ ನೀವು ಮಾಡಿದ್ದಂಥ ಅಡುಗೆನ ಅಂತ? ಒಂದು ಸರಿ ನಾನ್ ವೆಜ್ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳಿದರು. ನಾನ್ ವೆಜ್ಜು ಅದನ್ನ ನನ್ನ ತಾಯಿ ಮಾಡ್ಕೊಂಡು ಹೋಗಿ ಕೊಟ್ಟಿದ್ರು. ಲೈಕ್ ಬಿಟ್ಟು ತಿಂದಿದ್ರು ಅವರು. ಯಾವುದೊಂದು ನೆನಪಾಯ್ತು ನನಗೆ ಇವತ್ತು ನೀವು ಕೇಳಿದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.